ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತೆ ಫಿನಾನ್ಷಿಯಲ್ ಅಕೌಂಟಿಂಗ್ ಏನು ಡಿಫ್ರೆನ್ಸ್ ಇರುತ್ತೆ, ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಮತ್ತೆ ಕಾಸ್ಟ್ ಅಕೌಂಟಿಂಗ್ಗೆ ಏನು ಡಿಫ್ರೆನ್ಸಿಯೇಷನ್ಸ್ ಇರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಫಸ್ಟ್ ಬಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಏನೇನು ಡಿಫ್ರೆನ್ಸಿಯೇಷನ್ಸ್ ಇರುತ್ತೆ, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತ ಡಿಫ್ರೆನ್ಸಿಯೇಷನ್ಸ್ ಏನು ಅನ್ನೋದನ್ನ ಈ ಹೋಗೋಣ. ಸೊ ನೋಡಿ, ಇಲ್ಲಿ 3 ಕಾಲಮ್ ಹಾಕೊಂಡಿದ್ದೇನೆ. ಫಸ್ಟ್ ಕಾಲಮ್ ಬೇಸಿಸ್, ಅಂದ್ರೆ ಯಾವ ಆಧಾರದ ಮೇಲೆ ನಾವು ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದೀವಿ, ಆ ಒಂದು ಬೇಸ್ ಮ್ಯಾನೇಜ್ಮೆಂಟ್ ಅಕೌಂಟ್ ಅಲ್ಲಿ ಏನ್ ಹೇಳುತ್ತೆ ಅಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಏನ್ ಹೇಳುತ್ತೆ ಅಂತ. ಫಸ್ಟ್ ಒನ್ ಬೇಸ್ ನೋಡಿ, ಮೀನಿಂಗ್. ಸೊ ಯೂಶಲ್ ಆಗಿ ಮೀನಿಂಗ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟ್ ಹೇಳುತ್ತೆ, ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪ್ರೊವೈಡ್ಸ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಫಾರ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್. ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್. ಎಂತ ಇನ್ಫಾರ್ಮೇಶನ್ಸ್ ಅಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಅನ್ನ ತಗೊಳಕ್ಕೆ, ಪ್ಲಾನಿಂಗ್ ಅನ್ನ ಮಾಡ್ಲಿಕ್ಕೆ, ಫೋರ್ಕಾಸ್ಟಿಂಗ್ ಅನ್ನ ಮಾಡ್ಲಿಕ್ಕೆ ಅವರು ಇನ್ಫಾರ್ಮೇಶನ್ಸ್ ಅನ್ನ ಮ್ಯಾನೇಜ್ಮೆಂಟ್ ಕೊಡ್ತಾ ಹೋಗುತ್ತೆ. ಸೊ ಆ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಮ್ಯಾನೇಜ್ಮೆಂಟ್ಗೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ಸ್ ಪ್ರೊವೈಡ್ಸ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಫಾರ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗುತ್ತೆ. ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಬಂದಾಗ ನೋಡಿ, ಫಿನಾನ್ಷಿಯಲ್ ಅಕೌಂಟಿಂಗ್ ಇಟ್ ಪ್ರೊವೈಡ್ಸ್ ರೆಕಾರ್ಡ್ಸ್ ಅಂಡ್ ರಿಪೋರ್ಟ್ಸ್, ರೆಕಾರ್ಡ್ಸ್ ಅಂಡ್ ರಿಪೋರ್ಟ್ಸ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಫಾರ್ ಎಕ್ಸ್ಟರ್ನಲ್ ಯೂಸರ್ಸ್. ನೋಡಿ, ಫಿನಾನ್ಷಿಯಲ್ ಅಕೌಂಟಿಂಗ್ ಏನ್ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದ್ರೆ ಇಟ್ ರೆಕಾರ್ಡ್ಸ್ ಅಂಡ್ ರಿಪೋರ್ಟ್ಸ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಫಾರ್ ಎಕ್ಸ್ಟರ್ನಲ್ ಯೂಸರ್ಸ್, ಲೈಕ್ ಗವರ್ನಮೆಂಟ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಅವ್ರಿಗೆ ಬೇಕಾದಂತ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ರಿಪೋರ್ಟ್ಸ್ ಅನ್ನ ಕೊಡುತ್ತೆ ಅಷ್ಟೇ. ಲೈಕ್ P&L ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು ಕೊಡ್ತಾ ಹೋಗುತ್ತೆ. ಅದು ಮೊದಲನೇ ಡಿಫ್ರೆನ್ಸಿಯೇಷನ್ಸ್ ಇರೋದು. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಇಂಟರ್ನಲ್ ಮ್ಯಾನೇಜ್ಮೆಂಟ್ಗೆ. ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ರಿಪೋರ್ಟ್ಸ್ ಮತ್ತೆ ರೆಕಾರ್ಡ್ಸ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನ ಎಕ್ಸ್ಟರ್ನಲ್ ಯೂಸರ್ಸ್ಗೆ ಕೊಡ್ತಾ ಹೋಗುತ್ತೆ. ಎರಡನೇದು ಬಂದು ಬೇಸ್ ಪರ್ಪಸ್. ಯಾವ ಪರ್ಪಸ್ ಮೇಲೆ ನೀವು ಉದ್ದೇಶ, ಆಬ್ಜೆಕ್ಟಿವ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದಾಗ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್ ಅಂಡ್ ಫ್ಯೂಚರ್ ಪ್ಲಾನಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಡಿಸಿಷನ್ಸ್ ಅನ್ನ ತಗೊಳ್ಳೋದಕ್ಕೆ ಮತ್ತೆ ಫ್ಯೂಚರ್ ಪ್ಲಾನ್ ಅನ್ನ ಫೋರ್ಕಾಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ ಪರ್ಪಸ್ಗೆ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಬಟ್ ಫಿನಾನ್ಷಿಯಲ್ ಅಕೌಂಟ್ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಯಾವ ಪರ್ಪಸ್ ಅಂದ್ರೆ, ಇಟ್ ಶೋಸ್ ದ ಫಿನಾನ್ಷಿಯಲ್ ಪೊಸಿಷನ್ ಅಂಡ್ ಪರ್ಫಾರ್ಮೆನ್ಸ್. ಕಂಪನಿ ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟ ಫಿನಾನ್ಷಿಯಲ್ ಪೊಸಿಷನ್ ಮತ್ತೆ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸುತ್ತೆ. ಆ ಪರ್ಪಸ್ಗೆ ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡೋದು. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟ್ ಅಂತ ಬಂದಾಗ ಅದು ಡಿಸಿಷನ್ಸ್ ಮತ್ತೆ ಫ್ಯೂಚರ್ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಮಾಡ್ತಾ ಹೋಗುತ್ತೆ. ಆ ಪರ್ಪಸ್ಗೆ ನಾವು ಮ್ಯಾನೇಜ್ಮೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಫಿನಾನ್ಷಿಯಲ್ ಅಕೌಂಟಿಂಗು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮತ್ತೆ ಫಿನಾನ್ಷಿಯಲ್ ಪೊಸಿಷನ್ಸ್ ಅನ್ನ ತೋರಿಸುತ್ತೆ. ಹಾಗಾಗಿ ಆ ಒಂದು ಪರ್ಪಸ್ಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಥರ್ಡ್ ಒನ್ ಬಂದು ಯೂಸರ್ಸ್ ಬೇಸ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟ್ ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಮ್ಯಾನೇಜರ್ಸ್, ಎಂಪ್ಲಾಯೀಸ್, ಇಂಟರ್ನಲ್ ಸ್ಟಾಫ್ಸ್, ದಟ್ ಈಸ್ ಅಲಾಂಗ್ ವಿತ್ ಇಂಟರ್ನಲ್ ಯೂಸರ್ಸ್ ಯಾರೆಲ್ಲ ಬರ್ತಾರೆ ಅವರಿಗೆ ಮಾತ್ರನೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯೂಸ್ ಆಗ್ತಕ್ಕಂಥದ್ದು. ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಬಂದಾಗ ಇಟ್ ಈಸ್ ಯೂಸ್ಫುಲ್ ಫಾರ್ ಬೋತ್ ಇಂಟರ್ನಲ್ ಯೂಸರ್ಸ್ಗೂ ಯೂಸ್ ಆಗುತ್ತೆ, ಎಕ್ಸ್ಟರ್ನಲ್ ಯೂಸರ್ಸ್ಗೂ ಯೂಸ್ ಆಗುತ್ತೆ. ಲೈಕ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಗವರ್ನಮೆಂಟ್ ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಲೆಂಡರ್ಸ್ ಆಗಿರ್ಬೋದು, ಸೊ ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಬ್ಬರಿಗೂ ಸಹ ಅದು ಸಹಾಯ ಮಾಡ್ತಾ ಹೋಗುತ್ತೆ. ಅವರು ಯೂಸರ್ಸ್ ಅಂತ ಕರಿತೀವಿ. ಸೊ ಆ ಯೂಸರ್ಸ್ ಮೇಲೆ ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದಾಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಮ್ಯಾನೇಜರ್ಸ್, ಎಂಪ್ಲಾಯಿ, ಇಂಟರ್ನಲ್ ಸ್ಟಾಫ್. ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಬಂದ್ರೆ ಇನ್ವೆಸ್ಟರ್ಸ್, ಕ್ರೆಡಿಟರ್ಸ್, ಗವರ್ನಮೆಂಟ್, ಶೇರ್ ಹೋಲ್ಡರ್ಸ್ ಇವರೆಲ್ಲ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ನೇಚರ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ನೆಕ್ಸ್ಟ್ ಒನ್, ಇಟ್ ಈಸ್ ಫ್ಯೂಚರ್ ಓರಿಯೆಂಟೆಡ್. ದಟ್ ಈಸ್ ನಥಿಂಗ್ ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದು ಫ್ಯೂಚರ್ ಓರಿಯೆಂಟೆಡ್. ಸೊ ಅದು ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಫ್ಯೂಚರ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ, ಫೋರ್ಕಾಸ್ಟಿಂಗ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಫ್ಯೂಚರ್ ಓರಿಯೆಂಟೆಡ್. ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಇಟ್ ಇಸ್ ಪಾಸ್ಟ್ ಓರಿಯೆಂಟೆಡ್ ಬಿಕಾಸ್ ಇಟ್ ಟೇಕನ್ ಓನ್ಲಿ ಹಿಸ್ಟಾರಿಕಲ್ ಡೇಟಾ ವಿಚ್ ಇಸ್ ಆಲ್ರೆಡಿ ಟೇಕನ್ ಪ್ಲೇಸ್. ಏನು ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಆಗೋಗಿರುತ್ತೆ, ಆ ಆಗೋಗಿರೋ ಟ್ರಾನ್ಸಾಕ್ಷನ್ಸ್ ಅನ್ನ ತಗೊಂಡು ಟ್ರೇಡಿಂಗ್ P&L ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಹಾಗಾಗಿ ಇಟ್ ಇಸ್ ಪಾಸ್ಟ್ ಓರಿಯೆಂಟೆಡ್, ಹಿಸ್ಟಾರಿಕಲ್ ಡೇಟಾನ ಮಾತ್ರನೇ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಫ್ಯೂಚರ್ ಓರಿಯೆಂಟೆಡ್, ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಇಸ್ ಅ ಪಾಸ್ಟ್ ಓರಿಯೆಂಟೆಡ್, ಹಿಸ್ಟಾರಿಕಲ್ ಡೇಟಾ. ದ ನೆಕ್ಸ್ಟ್
ಬೇಸ್ ಬಂದು ರೂಲ್ಸ್. ನೋಡಿ, ರೂಲ್ಸ್ ಮೇಲೆ ನಾವು ಡಿಫರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ದೇರ್ ಇಸ್ ನೋ ಫಿಕ್ಸ್ಡ್ ರೂಲ್ಸ್ ಆರ್ ಫಿಕ್ಸ್ಡ್ ಸ್ಟ್ಯಾಂಡರ್ಡ್ಸ್ ಇನ್ ಕೇಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ ಇದೇ ತರ ನೀವು ಪ್ರಿಪೇರ್ ಮಾಡಬೇಕು ಅನ್ನೋ ಯಾವುದೇ ತರದ ರೂಲ್ಸ್ ಆಗ್ಲಿ ಸ್ಟ್ಯಾಂಡರ್ಡ್ಸ್ ಆಗ್ಲಿ ಇನ್ನೂ ಬಂದಿಲ್ಲ. ಹಾಗಾಗಿ ದೇರ್ ಇಸ್ ನೋ ಫಿಕ್ಸ್ಡ್ ರೂಲ್ಸ್ ಆರ್ ಫಿಕ್ಸ್ಡ್ ಸ್ಟ್ಯಾಂಡರ್ಡ್ಸ್ ಫಾರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. But in case of financial accounting, it must be follow accounting standards, Indian accounting standards, generally accepted accounting principles ಅನ್ನ ಫಾಲೋ ಮಾಡಬೇಕಾಗುತ್ತೆ. ದರ್ ಇಸ್ ಅ ಪ್ರಿಸ್ಕ್ರೈಬ್ ಸ್ಟ್ಯಾಂಡರ್ಡ್ಸ್. ಕಂಪನಿಗಳು ದೇ ಮಸ್ಟ್ ಬಿ ಫಾಲೋ accounting standards while preparing financial accounting. But in case of management accounting, there is no such kind of fixed rules or fixed standards management account ಅಲ್ಲಿ ಇಲ್ಲ. ಅಂಡ್ ನೆಕ್ಸ್ಟ್ ಒಂದು ಡಿಫ್ರೆನ್ಸಿಯೇಷನ್ ಬಂದು ರಿಪೋರ್ಟ್ಸ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವ ರಿಪೋರ್ಟ್ಸ್ ಕೊಡುತ್ತೆ, ಫಿನಾನ್ಷಿಯಲ್ ಅಕೌಂಟಿಂಗ್ ಯಾವೆಲ್ಲ ರಿಪೋರ್ಟ್ಸ್ ಕೊಡುತ್ತೆ ಅಂತ ನೋಡಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಕೊಡ್ತಕ್ಕಂಥ ರಿಪೋರ್ಟ್ಸ್ ಬಡ್ಜೆಟ್, ಕಾಸ್ಟ್ ರಿಪೋರ್ಟ್ಸ್, ಫೋರ್ಕಾಸ್ಟ್, ವೇರಿಯನ್ಸ್ ಅನಾಲಿಸಿಸ್, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ರಿಪೋರ್ಟ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಯಾವ ರಿಪೋರ್ಟ್ಸ್ ಕೊಡುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಒಂದು ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, P&L ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು. ಪೀರಿಯಡ್ ಮೇಲೆ ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ಅಂದ್ರೆ ಟೈಮ್ ಪೀರಿಯಡ್ ಅಂದ್ರೆ ಯಾವ ಟೈಮ್ ಅಲ್ಲಿ ನಾವು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಪ್ರಿಪೇರ್ಡ್ ವೀಕ್ಲಿ, ಮಂತ್ಲಿ, ಡೈಲಿ ಆರ್ ವೆನ್ ಎವರ್ ಇಟ್ ಈಸ್ ನೀಡೆಡ್. ಮ್ಯಾನೇಜ್ಮೆಂಟ್ ಅಕೌಂಟ್ ನ ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಪ್ರಿಪೇರ್ಡ್ ವೆನ್ ಎವರ್ ಇಟ್ ಇಸ್ ನೀಡೆಡ್. ವೀಕ್ಲಿ ಬೇಕಾ, ಮಂತ್ಲಿ ಬೇಕಾ, ಡೈಲಿ ಬೇಸಿಸ್ ಬೇಕಾ, ಯಾವಾಗ ಬೇಕಾದ್ರೂ ನೀವು ಪ್ರಿಪೇರ್ ಮಾಡ್ಬೋದು. ಸೊ ಅದು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಇಟ್ ಇಸ್ ಪ್ರಿಪೇರ್ಡ್ ವೆನ್ ಎವರ್ ಇಟ್ ಇಸ್ ನೀಡೆಡ್, ಡೈಲಿ, ಮಂತ್ಲಿ, ವೀಕ್ಲಿ ಯಾವಾಗನ ಪ್ರಿಪೇರ್ ಮಾಡಿ. ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಈಸ್ ಪ್ರಿಪೇರ್ಡ್ ಅಟ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್, ಐದರ್ ಕ್ವಾರ್ಟರ್ಲಿ ಆರ್ ಹಾಫ್ ಇಯರ್ಲಿ ಅಥವಾ ಆನ್ಯುವಲಿ ನಾವು ಪ್ರಿಪೇರ್ ಅನ್ನ ಮಾಡ್ತಕ್ಕಂಥದ್ದು. ಯೂಶಲಿ ಕ್ವಾರ್ಟರ್ಲಿ ಮತ್ತೆ ಇಯರ್ಲಿ ಬೇಸಿಸ್ ಕಂಪನಿಗಳು ಪ್ರಿಪೇರ್ ಮಾಡ್ತವೆ. ಹಾಗಾಗಿ ಇಟ್ ಇಸ್ ಪ್ರಿಪೇರ್ಡ್ ಅಟ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಪ್ರಿಪೇರ್ಡ್ ವೆನ್ ಎವರ್ ಇಟ್ ಈಸ್ ನೀಡೆಡ್. ಡೈಲಿ ಬೇಸ್ ಮೇಲೆ ಆದ್ರೂ ಮಾಡಿ, ವೀಕ್ಲಿ ಬೇಕಾದ್ರೂ ಮಾಡ್ಬೋದು ಅಥವಾ ಮಂತ್ಲಿ ಬೇಕಾದ್ರೂ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಬಂದು ಕಾನ್ಫಿಡೆನ್ಶಿಯಾಲಿಟಿ ಮೇಲೆ ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಕೊಡ್ತಕ್ಕಂಥ ಇನ್ಫಾರ್ಮೇಶನ್ಸ್ ಪ್ರೈವೇಟ್ ಅಂಡ್ ಕಾನ್ಫಿಡೆನ್ಶಿಯಲ್. ಪ್ರೈವೇಟ್ ಆಗಿರುತ್ತೆ ಅಂಡ್ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ಗೆ ಇಂಟರ್ನಲ್ ಯೂಸಿಂಗ್ ಮಾತ್ರ ಕೊಡೋದ್ರಿಂದ ಕಾನ್ಫಿಡೆನ್ಶಿಯಾಲಿಟಿ ಇರುತ್ತೆ. ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಆಗಲ್ಲ. ಪಬ್ಲಿಕ್ ಅಂಡ್ ಪಬ್ಲಿಷ್ಡ್, ಪಬ್ಲಿಕ್ಗೆ ಕೊಡ್ತಕ್ಕಂಥದ್ದು ಅಂಡ್ ಆ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಪಬ್ಲಿಷ್ ಅನ್ನ ಮಾಡಬೇಕಾಗತ್ತೆ. ಫೋಕಸ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ನೋಡಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಬಂದಾಗ ಡೀಟೇಲ್ಡ್ ಇನ್ಫಾರ್ಮೇಶನ್ ಫಾರ್ ಎ ಡಿಪಾರ್ಟ್ಮೆಂಟ್ ಆರ್ ಎ ಪ್ರಾಡಕ್ಟ್. ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಫೋಕಸ್ ಡೀಟೇಲ್ಡ್ ಇನ್ಫಾರ್ಮೇಶನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಡಿಪಾರ್ಟ್ಮೆಂಟ್ ಬಗ್ಗೆ ಆಗಲಿ, ಒಂದು ಪ್ರಾಡಕ್ಟ್ ಬಗ್ಗೆ ಆಗಲಿ ಡೀಟೇಲ್ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆಗಲ್ಲ. ಇಟ್ ಶೋಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದಿ ಬಿಸ್ನೆಸ್ ನ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಂಡಿವಿಜುವಲ್ ಪ್ರಾಡಕ್ಟ್, ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಡೀಟೇಲ್ಡ್ ಇನ್ಫಾರ್ಮೇಶನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಬಂದು ಲಾಸ್ಟ್ ಒನ್ ಬಂದು ಕನ್ಕ್ಲೂಷನ್ ಅಥವಾ ಮ್ಯಾಂಡೇಟರಿ ಅಂತ ಕರಿತೀವಿ. ಯಾವ್ದು ಮ್ಯಾಂಡೇಟರಿ ಅಂತ ಹೇಳಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ಅದು ಮ್ಯಾಂಡೇಟರಿ ಅಲ್ಲ, ಇದು ಆಪ್ಷನಲ್. ಬೇಕು ಅಂದ್ರೆ ಮಾಡಬಹುದು, ಬೇಡ ಅಂದ್ರೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲ. ಫಿನಾನ್ಷಿಯಲ್ ಅಕೌಂಟಿಂಗು ಇಟ್ ಈಸ್ ಲೀಗಲಿ ಕಂಪಲ್ಸರಿ, ಮ್ಯಾಂಡೇಟರಿ ಕಂಪಲ್ಸರಿ. ಎಲ್ಲ ಕಂಪನಿಗಳು ಫಿನಾನ್ಷಿಯಲ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡಬೇಕು. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಇಸ್ ನಾಟ್ ಕಂಪಲ್ಸರಿ. ಸೊ ಇಷ್ಟು ಡಿಫ್ರೆನ್ಸಿಯೇಷನ್ಸ್ ಇರ್ತಕ್ಕಂಥದ್ದು. ಸೊ ನಿಮಗೆ ಫಿನಾನ್ಷಿಯಲ್ ಅಕೌಂಟಿಂಗು ಮತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಸಾಕಾಗುತ್ತೆ. ಇದು ಒಂದು ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್. ಅಂಡ್ ನೆಕ್ಸ್ಟ್ ಒನ್ ಡಿಫ್ರೆನ್ಸಿಯೇಷನ್ ಬಂದು ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್. ನೋಡಿ, ಕಾಸ್ಟ್ ಅಕೌಂಟಿಂಗು ಮತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಬಂದಾಗ ಏನ್ ಡಿಫ್ರೆನ್ಸ್ ಇದೆ? ಸೇಮ್ ಆಸ್ ಇಟ್ ಈಸ್ 3 ಕಾಲಮ್ಸ್ ಹಾಕೊಳ್ಳಿ. ಒಂದು ಫಸ್ಟ್ ಕಾಲಮ್ ಬೇಸಿಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್. ಸೊ ಮೊದಲನೇದು ಪಾಯಿಂಟ್ ಬಂದು ಮೀನಿಂಗ್ ಮೇಲೆ ನಾನು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಟು ದಿ ಮ್ಯಾನೇಜ್ಮೆಂಟ್ ಫಾರ್ ಪ್ಲಾನಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್. ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಫಾರ್ ದಿ ಪರ್ಪಸ್ ಆಫ್ ಪ್ಲಾನಿಂಗ್ ಅನ್ನ ಮಾಡ್ಲಿಕ್ಕೆ, ಡಿಸಿಷನ್ಸ್ ಅನ್ನ ತಗೊಳ್ಳಕ್ಕೆ, ಅಥವಾ ಅದ ತನ್ನದೇ ಆದ ಮ್ಯಾನೇಜರಿಯಲ್ ಫಂಕ್ಷನ್ಸ್ ಅನ್ನ ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ಸ್ ಕೊಡದೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಬಟ್ ಕಾಸ್ಟ್ ಅಕೌಂಟಿಂಗ್ ಏನ್ ಪ್ರೊವೈಡ್ ಮಾಡ್ತಪ್ಪ ಅಂದ್ರೆ ಇಟ್ ಪ್ರೊವೈಡ್ಸ್ ರೆಕಾರ್ಡ್ಸ್ ಅಂಡ್ ಕಂಟ್ರೋಲ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಆಪರೇಷನ್. ಅಂದ್ರೆ ಕಾಸ್ಟ್ ರಿಲೇಟೆಡ್ ರೆಕಾರ್ಡ್ಸ್ ಅನ್ನ ಕೊಡುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಮತ್ತೆ ಕಾಸ್ಟ್ ಆಫ್ ಆಪರೇಷನ್ಸ್ಗೆ ಎಷ್ಟು ಕಾಸ್ಟ್ ಅಂದ್ರೆ ಕಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಕ್ಕಂಥದ್ದು ಕಾಸ್ಟ್ ಅಕೌಂಟಿಂಗು. ಅಂಡ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಅನ್ನ ಮಾಡ್ಲಿಕ್ಕೆ ನೆಸೆಸರಿ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೆಕೆಂಡ್ ಒನ್ ಅಬ್ಜೆಕ್ಟಿವ್ಸ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್, ಪ್ಲಾನಿಂಗ್ ಅಂಡ್ ಕಂಟ್ರೋಲ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಡಿಸಿಷನ್ಸ್ ಅನ್ನ ತಗೊಳಕ್ಕೆ, ಪ್ಲಾನಿಂಗ್ ಅನ್ನ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ,
ಡೈರೆಕ್ಟ್ ಮಾಡಲಿಕ್ಕೆ, ಸ್ಟಾಫಿಂಗ್ ಮಾಡಲಿಕ್ಕೆ, ಆರ್ ಇಟ್ ಮೇ ಬಿ ಬಡ್ಜೆಟಿಂಗ್ ಮಾಡಲಿಕ್ಕೆ, ರಿಪೋರ್ಟ್ಸ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಬಟ್ ಕಾಸ್ಟ್ ಅಕೌಂಟಿಂಗ್ ಅಂತ ಬಂದಾಗ ಇಟ್ ಹೆಲ್ಪ್ಸ್ ಇನ್ ಕಾಸ್ಟ್ ಕಂಟ್ರೋಲ್ ಅಂಡ್ ಕಾಸ್ಟ್ ರಿಡಕ್ಷನ್. ಕಾಸ್ಟ್ ಅಕೌಂಟಿಂಗ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಕಾಸ್ಟ್ ಕಂಟ್ರೋಲ್ ಅನ್ನ ಮಾಡಲಿಕ್ಕೆ, ಕಾಸ್ಟ್ ರಿಡಕ್ಷನ್ಸ್ ಅನ್ನ ಮಾಡಲಿಕ್ಕೆ ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಏನಕ್ಕೆ ನಾವು ಕಾಸ್ಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಬಿಕಾಸ್ ಆಫ್ ಕಾಸ್ಟ್ ಕಂಟ್ರೋಲ್ ಅಂಡ್ ಕಾಸ್ಟ್ ರಿಡಕ್ಷನ್. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟ್ ನ ಪರ್ಪಸ್ ಅಥವಾ ಆಬ್ಜೆಕ್ಟಿವ್ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್, ಪ್ಲಾನಿಂಗ್ ಅಂಡ್ ಕಂಟ್ರೋಲ್. ಅಂಡ್ ಥರ್ಡ್ ಒಂದು ಸ್ಕೋಪ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಹ್ಯಾಸ್ ಅ ವೈಡ್ ಸ್ಕೋಪ್. ಏನಕ್ಕೆ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಕಾಸ್ಟ್ ಅಕೌಂಟಿಂಗ್ ಸ್ಟಡಿ ಮಾಡುತ್ತೆ, ಫಿನಾನ್ಷಿಯಲ್ ಅಕೌಂಟಿಂಗ್ ಸ್ಟಡಿ ಮಾಡುತ್ತೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಹ್ಯಾಸ್ ಅ ವೈಡ್ ಸ್ಕೋಪ್, ವಿಶಾಲವಾದ ವ್ಯಾಪ್ತಿ ಅಂತ ಕರಿತೀವಿ. ಬಟ್ ಇನ್ ಕೇಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಇಟ್ ಹ್ಯಾಸ್ ಎ ನ್ಯಾರೋ ಸ್ಕೋಪ್ ಬಿಕಾಸ್ ಇಟ್ ಸ್ಟಡಿ ಓನ್ಲಿ ಕಾಸ್ಟ್ ರಿಲೇಟೆಡ್ ಡೇಟಾ. ಕಾಸ್ಟ್ ಅಕೌಂಟಿಂಗ್ ಬರೀ ಕಾಸ್ಟ್ ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಸ್ಟಡಿ ಮಾಡೋದ್ರಿಂದ ಸೊ ಕಾಸ್ಟ್ ಅಕೌಂಟಿಂಗ್ ಇಟ್ ಹ್ಯಾಸ್ ಎ ನ್ಯಾರೋ ಸ್ಕೋಪ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಹ್ಯಾಸ್ ಅ ವೈಡ್ ಸ್ಕೋಪ್ ಅಂತ ಕರಿತೀವಿ. ನೇಚರ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಯೂಶುವಲ್ ಆಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಇಸ್ ಎ ಫ್ಯೂಚರ್ ಓರಿಯೆಂಟೆಡ್. ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡ್ತೀವಿ. ಇಟ್ ಇಸ್ ಎ ಫ್ಯೂಚರ್ ಓರಿಯೆಂಟೆಡ್. ಬಟ್ ಇನ್ ಕೇಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಬಂದಾಗ ಇಟ್ ಇಸ್ ಎ ಪ್ರೆಸೆಂಟ್ ಅಂಡ್ ಕಾಸ್ಟ್ ಓರಿಯೆಂಟೆಡ್ ಅಂತ ಕರಿತೀವಿ. ಆಕ್ಚುಯಲ್ ಕಾಸ್ಟ್ ಏನಾಗಿರುತ್ತೆ ಅದನ್ನ ತಗೊಳ್ತಾ ಹೋಗುತ್ತೆ. ಯೂಸರ್ಸ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ಆಸ್ ಯೂಶುವಲ್ ಇಂಟರ್ನಲ್ ಯೂಸರ್ಸ್ ಬರ್ತಕ್ಕಂಥದ್ದು. ಮ್ಯಾನೇಜರ್ಸ್ ಅಂಡ್ ಟಾಪ್ ಮ್ಯಾನೇಜ್ಮೆಂಟ್ ಯಾರು ಇರ್ತಾರೆ ಅವ್ರಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಅಂಡ್ ಕಾಸ್ಟ್ ಅಕೌಂಟಿಂಗ್ ನ ಯೂಸರ್ಸ್ ಯಾರಪ್ಪ ಅಂದ್ರೆ ಕಾಸ್ಟ್ ಅಕೌಂಟೆಂಟ್ ಮತ್ತೆ ಮ್ಯಾನೇಜರ್ಸ್ ಕಾಸ್ಟ್ ಅಕೌಂಟೆಂಟ್ ನ ಯೂಸ್ ಮಾಡ್ತಕ್ಕಂಥದ್ದು. ಬಂದು ಡೇಟಾ ಯೂಸ್, ಯಾವ ಡೇಟಾನ ಯೂಸ್ ಮಾಡ್ತಾರೆ ಅನ್ನೋ ಬೇಸ್ ಮೇಲೆ ನೋಡಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಈಸ್ ಯೂಸ್ಡ್ ಬೋತ್ ಫಿನಾನ್ಷಿಯಲ್ ಅಂಡ್ ಕಾಸ್ಟ್ ಡೇಟಾ. ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಾಸ್ಟ್ ಅಕೌಂಟ್ ಮತ್ತೆ ಫಿನಾನ್ಷಿಯಲ್ ಅಕೌಂಟ್ ಇರ್ತಕ್ಕಂಥ ಎರಡೂ ಡೇಟಾವನ್ನ ಸ್ಟಡಿ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಇಟ್ ಈಸ್ ಯೂಸ್ಡ್ ಓನ್ಲಿ ಕಾಸ್ಟ್ ರಿಲೇಟೆಡ್ ಡೇಟಾ. ಕಾಸ್ಟ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅನ್ನ ಕಾಸ್ಟ್ ಅಕೌಂಟಿಂಗ್ ಯಾವ ಡೇಟಾ ಯೂಸ್ ಮಾಡುತ್ತೆ ಅಂದ್ರೆ ಕಾಸ್ಟ್ ಗೆ ಸಂಬಂಧಪಟ್ಟ ಡೇಟಾ ಯೂಸ್ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಕಾಸ್ಟ್ ರಿಲೇಟೆಡ್ ಡೇಟಾನು ಯೂಸ್ ಮಾಡುತ್ತೆ, ಫಿನಾನ್ಷಿಯಲ್ ಡೇಟಾನು ಕೂಡ ಯೂಸ್ ಮಾಡ್ತಾ ಹೋಗುತ್ತೆ. ಫೋಕಸ್ ಯಾವ್ದನ್ನ ಹೆಚ್ಚು ಫೋಕಸ್ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಫೋಕಸ್ ಓವರ್ ಆಲ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಫೋಕಸ್ ಮಾಡುತ್ತೆ. ಬಟ್ ಕಾಸ್ಟ್ ಅಕೌಂಟಿಂಗ್ ಇಟ್ ಫೋಕಸ್ ಆನ್ ಕಾಸ್ಟ್ ಆಫ್ ಪ್ರಾಡಕ್ಟ್ಸ್, ಕಾಸ್ಟ್ ಆಫ್ ಜಾಬ್ಸ್, ಕಾಸ್ಟ್ ಆಫ್ ಸರ್ವಿಸ್ ಮೇಲೆ ಕಾನ್ಸಂಟ್ರೇಷನ್ಸ್ ಅನ್ನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಕಂಕ್ಲೂಷನ್ಸ್ ಅಥವಾ ಮ್ಯಾಂಡೇಟರಿ ಮೇಲೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಇಸ್ ನಾಟ್ ಕಂಪಲ್ಸರಿ, ಅದೆಲ್ಲೂ ಕೂಡ ಕಂಪಲ್ಸರಿ ಅಲ್ಲ. ಬಟ್ ಕಾಸ್ಟ್ ಅಕೌಂಟಿಂಗ್ ಇಟ್ ಮೇ ಬಿ ಕಂಪಲ್ಸರಿ ಇನ್ ಸಮ್ ಇಂಡಸ್ಟ್ರೀಸ್. ಕೆಲವೊಂದು ಇಂಡಸ್ಟ್ರಿಲಿ ಅದು ಕಂಪಲ್ಸರಿ ಕಾಸ್ಟ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡಲೇಬೇಕಾಗುತ್ತೆ. ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಗೆ ಇರ್ತಕ್ಕಂಥದ್ದು. ಇವೆರಡು ಡಿಫ್ರೆನ್ಸಿಯೇಷನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕರೆಕ್ಟ್ ಆಗಿ ತಿಳ್ಕೊಂಡಿದೆ. ಸೊ ಇಷ್ಟು